ಇತ್ತೀಚೆಗೆ ಧರ್ಮಗಳ ನಡುವೆ ಕೋಮು ಸಂಘರ್ಷ ಹೆಚ್ಚಾಗ್ತಿದ್ದು ಈಗ ಚಿಕ್ಕಮಗಳೂರಿನಲ್ಲಿ ಹಿಂದೂ ಮುಸ್ಲಿಂ ನಡುವೆ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಚಿಕ್ಕಮಗಳೂರಿನ ವಿಜಯನಗರ ಬಡಾವಣೆಯಲ್ಲಿ ಕಳೆದ ಒಂದು ವಾರದಿಂದ ಹಿಂದೂ ಮನೆಯೊಂದರ ಮೇಲೆ ನಿರಂತರ ಕಲ್ಲು ತೂರಾಟ ನಡೆದ ಆರೋಪ ಕೇಳಿ ಬಂದಿದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಬ್ಬರು ಯುವಕರನ್ನು ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು 4 ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ಸಂಬಂಧ ಪೊಲೀಸ್ ಸ್ಟೇಷನ್ ಎದುರೇ ಬಜರಂಗ ದಳ ಹಾಗೂ ಎಸ್ಟಿಪೈ ಮಧ್ಯೆ ಹೈಡ್ರಾಮಾ ನಡೆದಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಲ ಮುಸ್ಲಿಂ ಯುವಕರನ್ನು ಬಜರಂಗ ದಳ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದೇ ವೇಳೆ ಕೆಲ ಮುಸ್ಲಿಮರಿಗೆ ಬಜರಂಗ ದಳದವರು ಹೊಡೆದಿದ್ದಾರೆ ಅನ್ನೋ ಆರೋಪವಿದೆ. ಸುಧಾ ಎಂಬುವರ ಮನೆಯನ್ನು ಟಾರ್ಗೆಟ್ ಮಾಡಿರೋ ಕೆಲ ಮುಸ್ಲಿಂ ಕಿಡಿಗೇಡಿಗಳು ಮನೆಯಲ್ಲಿ ಹೆಣ್ಣು ಮಕ್ಕಳು ಒಬ್ಬರೇ ಇದ್ದಾಗ ಕಲ್ಲು ಹೊಡೆಯುತ್ತಾರೆ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಈ ರಸ್ತೆಯಲ್ಲಿ ಹೆಣ್ಣು ಮಕ್ಕಳು ಬದುಕೋದೇ ಕಷ್ಟವಾಗಿದೆ. ಹೊರಗೆ ಹೋದ್ರೆ ಬೈಕ್ ನಲ್ಲಿ ಬಂದು ಅಸಭ್ಯವಾಗಿ ವರ್ತಿಸಿ ರೇಗಿಸ್ತಾರೆ, ಕೇಳಿದ್ರೆ ಕೆಟ್ಟದಾಗಿ ಬೈತಾರೆ ಅಂತ ದೂರು ಕೊಟ್ಟ ಮಹಿಳೆ ಮನೆಗೆ ಬಂದಿದ್ದ ಬಿಜೆಪಿ ಮಹಿಳಾ ಮೋರ್ಚಾ ಸದಸ್ಯರ ಮುಂದೆ ಗೋಳು ಹೇಳಿಕೊಂಡಿದ್ದಾರೆ. ರೆಡ್ ಹೆಂಡ್ ಸಿಕ್ಕಿರೋದು 6 ಜನ, ಆದ್ರೆ ಅಲ್ಲಿ ಅಣ್ಣವರು ಅಟ್ಯಾಕ್ ಮಾಡುವಾಗ ಸಿಕ್ಕಿರೋದು 2. ಇನ್ನು 4 ಜನ ಮಿಸ್ ಆಗಿದ್ದಾರೆ. ಇಂಟೆನ್ಷನ್ ಏನು ಅಂತಂದ್ರೆ ಎಲ್ಲ ಮನೆ ಬಿಟ್ಟಿದ್ದಾರೆ. ಬ್ಯಾಟಲ್ ಇದೆ, ಈ ಕಡೆನೂ ಇದೆ ಮನೆಗಳು, ತುಂಬಾ ಮನೆಗಳಿದೆ. ಅದನ್ನೆಲ್ಲ ಬಿಟ್ಟು ನಮ್ಮ ಮನೆನೇ ಯಾಕೆ ಟಾರ್ಗೆಟ್ ಮಾಡಿರೋದು? ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದ್ವಿ. ಇದನ್ನ ಸುಮ್ಮನೆ ಕೋಮು ಸಂಘರ್ಷ ಅಂತ ಮಾಡ್ತಿದ್ದಾರೆ. ನಾವು ಮಾಧ್ಯಮದಲ್ಲಿ ಬೆಳಿಗ್ಗೆಯಿಂದ ನೋಡಿದ್ವಿ. ಕೋಮು ಸಂಘರ್ಷ ಅಂತ ಕೊಡ್ತಿದ್ದಾರೆ. ಇದು ಕೋಮು ಸಂಘರ್ಷ ಟೆಸ್ಟ್ ಅಂತ ಕರ್ಕೊಂಡು ಹೋಗಿದ್ದಾರೆ. ಬಿಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ನಮಗೆ ಅವ್ರು ಮುಂದೆ ಇಟ್ಕೊಂಡು ನಮಗೆ ಅವ್ರು ಏನೇನ್ ಇದ್ ಮಾಡ್ತಾರೆ, ಅದ್ನ ಅವ್ರು ಏನೇನ್ ಕೇಳ್ತಾರೆ ಅದಕ್ಕೆಲ್ಲ ಅವ್ನ್ ಮುಂದೆನೆ ನಮಗೆಲ್ಲ ಸಾಕ್ಷಿ ಗೊತ್ತಾಗ್ಬೇಕು. ಅವ್ನು ಏನಕ್ಕೆ ಈ ರೋಡಿಗೆ ಬಂದಿದ್ದ, ಯಾಕ ಆತರ ಕಲ್ಲೆಲ್ಲ ಎಸ್ತ, ನಮಗೆ ಅದು ಆನ್ಸರ್ ಬೇಕು. ಈಗ ಸುಮ್ನೆ ಬಂದು ಅವ್ನ ಪಾಡಿಗೆ ಅವ್ನು ಹೋಗೋದಾಗಿದ್ರೆ ರೋಡಲ್ಲಿ ಸುಮ್ನೆ ಹೋಗ್ಬೇಕಿತ್ತು. ಸುಮಾರು ಜನ ಓಡಾಡ್ತಾರೆ, ಅವನ್ ತರನೇ ಮಾಡ್ಬೋದಿತ್ತಲ್ಲ ಮ್ಯಾಮ್. ಬಂದ್ಬಿಟ್ಟು ಇಲ್ಲಿ ಮನೆ ಹತ್ರ ನಿಂತ್ಕೊಂಡು ಕಲ್ಲಲ್ಲೆಲ್ಲ ಹೊಡಿಯೋದು, ಅಥವಾ ಇನ್ನೇನೋ ನಾನು ಒಬ್ಳೆ ಇದ್ದಾಗ ಏನಾದ್ರು ಮಿಸ್ ಡೋರ್ ಹಾಕೊಂಡಿರಲ್ಲ, ಬಂದ್ಬಿಟ್ಟು ಏನೋ ಚುಚ್ಚೋದು, ಏನೋ ಒಂದ್ ಮಾಡಿದ್ರು. ನಮಗೆ ಯಾರು ಕರೆಯಕೋದ್ರು ಯಾರು ಇಲ್ಲ ಮ್ಯಾಮ್. ಇಲ್ಲಿ ಅಂಕಲ್ ಪಕ್ಕದಲ್ಲಿ ಆಫೀಸಿಗೆ ಹೋಗ್ತಾರೆ, ಅವ್ರು ಬರದೆ ಸಂಜೆ 8 ಗಂಟೆ. ಈಗ ಮಮ್ಮಿನೂ ಇರಲ್ಲ, ಅಪ್ಪನೂ ಇರಲ್ಲ, ಅಣ್ಣನೂ ಇರಲ್ಲ. ನಾವ್ ಹಂಗಾರೆ ಯಾರಿಗೆ ಇನ್ಫಾರ್ಮ್ ಮಾಡ್ಬೇಕು? ಪೊಲೀಸಿಗೆ ಫೋನ್ ಮಾಡಿದ ತಕ್ಷಣ ಅರ್ಧ ಗಂಟೆ ಆದ್ರೂ ಬರಲ್ಲ. ನೈಟ್ ಹೊತ್ತು ಇಲ್ಲಿ ಒಬ್ರು ಬೀಟ್ ಹೊಡಿಯಲ್ಲ. ಕೇಳಿದ್ರೆ ನಾವು ಬರ್ತೀವಲ್ಲ ಮ್ಯಾಮ್ ಅಂತ ಹೇಳ್ತಾರೆ. ಬರ್ತೀವಿ ಅಂದ್ರೆ ಬರ್ಬೇಕು ಮ್ಯಾಮ್. ಆ ಸ್ಪಾಟಿಗೆ ನಾವು ಫೋನ್ ಮಾಡಿದ ತಕ್ಷಣ ಬರ್ಬೇಕು. ಯಾಕೆ ವಿಜಯಪುರದವ್ರು ಯಾರು ಇಲ್ವಾ? ಎಲ್ಲ ಒಂದೊಂದು ಟೀಮ್ ಮಾಡಿ ಬಿಟ್ಟಿರ್ತಾರಲ್ಲ ಇಂತಿಂತ ಏರಿಯಾಕ್ಕೆ ಅಂತ, ಒಬ್ರು ಇರಲ್ವಾ? ಹಂಗಾದ್ರೆ ಯಾರು ಬರಲ್ಲ ಮ್ಯಾಮ್, ಸಪೋರ್ಟಿಗೆ ಯಾರು ಬರಲ್ಲ. ಬರೀ ಅವ್ರು ಮನೆ ಪೊಲೀಸ್ ಅಂತ ಹಾಕಿದಾರಲ್ಲ, ಈಗ ನಮ್ ಯಾರು ಬಂದಿಲ್ಲ ಮ್ಯಾಮ್. ನಮ್ ಸಪೋರ್ಟಿಗೆ ಬಂದಿರೋದು. ಈಗ ಯಾರೇ ಆಗ್ಲಿ, ಬೇರೆ ಯಾರಾದ್ರೂ ಆಗ್ಲಿ, ಪಕ್ಕದವ್ರು ಬಂದೇ ಬರ್ತಾರೆ. ಏನಾಯ್ತು ಅಂತ ಕೇಳಕ್ಕಾದ್ರೂ ಬರ್ತಾರೆ. ಅವ್ರ ಮೇಲೆ ಏನಕ್ಕೆ FIR ಆಯ್ತು? ನನಗೆ ಅದು ಬೇಕು. ಅದನ್ ಬಿಟ್ಟು ಇವನ್ ಏನಕ್ಕೆ ಬಂದ ಬಜರಂಗಲ್ದವ್ರು ಹಂಗೆ ಹಿಂಗೆ. ನಾವು ಯಾರೇ ಆಗ್ಲಿ ಮ್ಯಾಮ್, ಮುಸ್ಲಿಮ್ಸ್ ಅಂತಲ್ಲ, ಹಿಂದೂಗಳಾಗಿದ್ರು ನಾವು ಹೋಗಿ ಕಂಪ್ಲೇಂಟ್ ಮಾಡ್ತಿದ್ವಿ. ಈಗ ನಮ್ಗೆ ಸೇಫ್ ಬೇಕು. ಈಗ ಅವ್ರಿಗೆ ಯಾವ ಮುಸ್ಲಿಮ್ಸ್ ಅಂದ ತಕ್ಷಣ ನಮಗೆ ಬೇರೆದಲ್ಲ, ಹಿಂದೂ ಅಂದ ತಕ್ಷಣ ಬೇರೆದಲ್ಲ. ಸೇಫ್ ಯಾರನ್ನೂ ಮಾಡ್ತಿಲ್ಲ ನಾನು. ನನಗೆ ನ್ಯಾಯ ಬೇಕಾ ಅಷ್ಟೇ. ಅವ್ನು ಮುಸ್ಲಿಮರಾಗ್ಲಿ ಹಿಂದೂನರಾಗ್ಲಿ ನಾನು ಕಂಪ್ಲೇಂಟ್ ಮಾಡ್ತಿದ್ದೆ, ಮಾಡಾಗಿದೆ. ಇಲ್ಲ, ಅಪ್ಪ ಮತ್ತೆ ಜಮೀನಿಗೆ ಹೋಗಿದ್ರು, ಅಣ್ಣ ಔಟ್ಸೈಡ್ ಹೋಗಿಲ್ಲ. ಸೊ ನಾನು ನಮ್ಮಮ್ಮ ಇಬ್ಬರೇ ಇದ್ದಿದ್ದು. ನಾನು ಅಲ್ಲೇ ಫಸ್ಟ್ ರೂಮಲ್ಲೇ ನಾನು ಅಲ್ಲಿ ಮಲಗಿದ್ದೆ, ನಮ್ಮಮ್ಮ ಈ ರೂಮಲ್ಲಿ ಮಲಗಿದ್ರು. 2 ಗಂಟೆ ಆಗಿತ್ತು ಮ್ಯಾಮ್. ನನಗೆ ಸ್ವಲ್ಪ ಸೌಂಡ್ ಆಗಿದ ತಕ್ಷಣ ನಾನು ಇದನ್ ಬಿಡ್ತೀನಿ. ಡೋರ್ನ ಲಾಕ್ ಓಪನ್ ಮಾಡೋ ತರ, ಡೋರ್ನ ದೂಕೋತರ, ಈ ತರ ಎಲ್ಲ ಸೌಂಡ್ ಆಯ್ತು. ಸೊ ನಾನು ಒಳಗೆ ಆಗ್ತಿರ್ಬೋದು ಅಂದ್ಬಿಟ್ಟು ನಾನು ಸುಮ್ಮನಾಗಿದೆ. ಯಾಕಂದ್ರೆ ಅಮ್ಮ ಒಂದ್ ಸ್ವಲ್ಪ ಎದ್ದು ನೀರೇನಾದ್ರು ಕುಡಿಬಹುದು ಅನ್ನೋದು ಸುಮ್ಮನಾಗಿದೆ. ಬಟ್ ಅದು ಲಿಟ್ರಲಿ 4 ಗಂಟೆ ತನಕ ಫುಲ್ ಕಂಟಿನ್ಯೂಸ್ ಸೌಂಡ್ ಆಗ್ತಾನೆ ಇತ್ತು. ನಾನು ಮಮ್ಮಿ ನನ್ಗೆ ಈ ತರ ಸೌಂಡ್ ಆಗ್ತಿದೆ, ನೀವು ಕೇಳಿಸ್ಕೊಳ್ಳಿ ಮಮ್ಮಿ ಅಂತಂದೆ. ನಮ್ಮಮ್ಮ ಇದ್ರು, ಅಮ್ಮ ನೀನು ಹಾಸ್ಟೆಲ್ ಅಲ್ಲಿ ಇದ್ದಾಗ ನಾನು ಒಬ್ಬೊಬ್ಬಳೇ ಇದ್ದೀನಿ, ಈ ತರ ಎಲ್ಲೂ ಸೌಂಡ್ ಆಗಿಲ್ಲ, 6 ವರ್ಷದಿಂದ ಇದ್ದೀವಿ, ಈ ತರ ಏನು ಆಗ್ತಿಲ್ಲ, ಈಗ ಹೆಂಗಾಯ್ತು? ಸರಿ ಆಯ್ತು ಅಂದ್ಬಿಟ್ಟು ನಾನು ಅಮ್ಮನ ಹತ್ರನೇ ಮಲ್ಕೊಂಡೆ. ನಾನು ಅಮ್ಮ ಮಲಗಿ 5 ನಿಮಿಷಕ್ಕೆ ಮತ್ತೆ ಜೋರಾಗಿ ಸೌಂಡ್ ಆಗಿದ್ದು, ಬೈಕ್ ಬಂದು ನಿಂತ್ಕೊಂಡಿದೆ, ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋದ್ರು. ಅದಾದ್ಮೇಲೆ ನಮ್ಮ ಅಮ್ಮನ ಕೊಲೀಗ್ಸೇ ಒಬ್ರು ಹಿಂದೆ ಬ್ಯಾಕ್ ಸೈಡ್ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದ್ದಾರೆ. ನಾವು ಅವ್ರಿಗೆ ಫೋನ್ ಮಾಡ್ಕೊಂಡು ನಾವು ಅವ್ರನ್ನ ಕರ್ಸ್ಕೊಂಡು, ಅಣ್ಣ ಇಲ್ಲಿ ಯಾರು ಇದಾರ ಅಂತ ಚೆಕ್ ಮಾಡಿ ಅಂತಂದಾಗ, ಯಾರು ಇಲ್ಲ ಮ್ಯಾಮ್, ನೀವು ಆರಾಮಾಗಿ ಮಲ್ಕೊಳ್ಳಿ ಅಂದಾಗ ನಾವು ಲೈಟ್ ಎಲ್ಲ ಆನ್ ಮಾಡ್ಕೊಂಡ್ವಿ. ಲೈಟ್ ಎಲ್ಲ ಆನ್ ಮಾಡ್ಕೊಂಡಾದ್ಮೇಲೆ ಆತರ ಏನು ಸೌಂಡ್ ಆಗ್ಲಿಲ್ಲ. ಮತ್ತೆ ಅದೇ ಭಾನುವಾರನೇ ಸಂಜೆ 6 ಗಂಟೆಲಿ ನಮ್ದು ಬ್ಯಾಕ್ ಸೈಡ್ ಅಲ್ಲಿ ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಹತ್ರ ಎದ್ದು ಅಬ್ಸರ್ವ್ ಮಾಡೋದು, ಎದ್ದೆದ್ದು ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋಗಿರೋದು. 6 ಸತಿ ಆ ರೋಡ್ ಅಲ್ಲಿ ಕಂಟಿನ್ಯೂಸ್ ಓಡಾಡಿದ್ದಾರೆ. CC ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಅದು 6 ಸತಿ ಓಡಾಡಿದಾರಲ್ಲ ಅಂದ್ಬಿಟ್ಟು ಅಲ್ಲಿ ಆಂಟಿ ಕರೆದು ಹೇಳಿದ್ರು, ಯಾರು ಇವರು, ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದ್ರು. ನಮಗೆ ಅವ್ರು ಯಾರು ಗೊತ್ತಿಲ್ಲ. ಬಿಕಾಸ್ ಯಾಕಂದ್ರೆ ನಾವು ಅವ್ರನ್ನ ನೋಡ್ತಿರೋದೇ ಹೊಸದಾಗಿ. ಅವ್ರ ಬಿಹೇವಿಯರ್, ವರ್ಕಿಗಳು ಬಿಹೇವ್ ಮಾಡಲ್ಲ, ಅಷ್ಟು ಕೆಟ್ಟದಾಗಿದೆ ಅವ್ರ ಬಿಹೇವಿಯರ್. ಸೊ ನನ್ನ ಪಾಡಿ ಮೇಲೆ ಸುಮ್ಮನೆ ಅದಾದ್ಮೇಲೆ ನಮ್ಮ ಮನೆಯವರಿಗೆಲ್ಲ ಇನ್ಫಾರ್ಮ್ ಮಾಡಾದ್ಮೇಲೆ ನಾವು ಅದನ್ನ ಸ್ವಲ್ಪ ನೋಡೋಣ, ಅಬ್ಸರ್ವ್ ಮಾಡೋಣ, ದೂರದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡೋಣ ಅಂದ್ಬಿಟ್ಟು ನಾವೆಲ್ಲ ನೆಗ್ಲೆಕ್ಟ್ ಮಾಡಿದ್ವಿ. ಅದಾಗಿ 3 to 4 ಡೇಸ್ ಆದ್ಮೇಲೆ ಮತ್ತೆ ಮೊನ್ನೆಯಿಂದ ಫ್ರೈಡೆಯಿಂದ ಕಂಟಿನ್ಯೂಸ್ ನಾನು ನಮ್ಮಪ್ಪ ಹೊರಗಡೆ ಇದ್ವಿ. ನಮ್ದು ಮಾರುತಿ ಕಾರ್ ಹಿಂದ್ಗಡೆನೆ ಒಬ್ಬ ಔಚ್ ಇಟ್ಕೊಂಡಿದ್ದಾನೆ.
ನಾನು ಅಪ್ಪ ಹೊರಗಡೆ ಹೋಗಿದ ತಕ್ಷಣ ನಮ್ಮನ್ನ ನೋಡಿದ ತಕ್ಷಣ ಅವ್ನು ನೋಡೋದ. ಈಗ ಕಾಮನ್ ಪೀಪಲ್ ಆದ್ರೆ ಅವ್ನ ಪಾಡಿಗೆ ಅವ್ನು ಹೋಗ್ಬೇಕು ರೋಡಲ್ಲಿ. ಅದನ್ನ ಬಿಟ್ಕೊಂಡು ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡಿ ನಾವು ಹೋಗಿದ ತಕ್ಷಣ ಹೊರಗಡೆ ಯಾಕೆ ಓಡೋಗ್ಬೇಕಿತ್ತು? ಅವ್ನ ಪಾಡಿಗೆ ಅವ್ನ ಕೆಲಸ ಆಗಿತ್ತು ಅಂದ್ರೆ ಅವ್ನ ಪಾಡಿಗೆ ಅವ್ನು ಹೋಗ್ಬೇಕಿತ್ತು. ಅದನ್ನ ಬಿಟ್ಕೊಂಡು ನಮ್ಮನ್ನ ನೋಡಿ ಅಬ್ಸರ್ವ್ ಮಾಡಿದ ತಕ್ಷಣ ಬ್ಯಾಕ್ ಸೈಡ್ ಬಂದಿದ್ದಾನೆ. ನಾನು ನಮ್ಮ ಅಪ್ಪ ನೀನು ಅವ್ನು ಫಾಲೋ ಮಾಡು ಅಂದ್ಬಿಟ್ಟು ಅವ್ನ ನಮ್ಮ ಅಪ್ಪನ ಅವರಿಂದ ಕಳ್ಸಿದ್ವಿ. ಇಲ್ಲಿ ಅಡ್ಡ ಸಿಕ್ಕಿದ ನಾವು CC ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿದೆ, ನಾವು ಪೊಲೀಸಿಗೆ ಅದನ್ನು ಕೊಟ್ಟಿದ್ದೀವಿ. ಈಗ ನೆನ್ನೆ ಆಫ್ಟರ್ನೂನ್ 12:35 ಸಮಥಿಂಗ್ ಇಲ್ಲಿ ನಾನು ಒಳಗಡೆ ಕೆಲಸ ಮಾಡ್ತಿದ್ದೆ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೊಂಡಿದ್ದೆ. ಬಟ್ಟೆ ಒಣಕಕ್ಕೆ ಹೋದಾಗ್ಲೂ ಕಾಂಪೌಂಡ್ ಅಬ್ಸರ್ವ್ ಮಾಡಿದ್ದಾನೆ ಬ್ಯಾಕ್ ಸೈಡ್ ಅಲ್ಲಿ. ನಾನೇ ಡೈರೆಕ್ಟ್ ಆಗಿ ನೋಡಿದ್ದೀನಿ. ಮತ್ತೆ ಇಲ್ಲಿ ಬಂದು ಕಲ್ಲೆಲ್ಲ ಹೊಡೆದೋಗಿದ್ದಾರೆ. ಅದು ಕಲ್ಲೆಲ್ಲ ಇಷ್ಟಿಷ್ಟಪ್ಪ ಇದೆ, ಕಲ್ಲೆಲ್ಲ ಹೊಡೆದು ಹೋಗಿದ್ದು. ನಾನು ಸೌಂಡ್ ಆಗಿದ ತಕ್ಷಣ ನಮ್ಮ ಅಪ್ಪನ ಕಾಲ್ ಮಾಡಿದೆ. ನಾ ಅಪ್ಪ ಅಮ್ಮ ಕೋರ್ಟ್ ಹತ್ರ ಇದ್ದೀನಿ, ಒಂದು 10 ನಿಮಿಷ ಬರ್ತೀನಿ ಅಂದ ತಕ್ಷಣ ನಾವು ಕಲ್ಲು ಏನು ತೆಗಿಯಕ್ ಹೋಗ್ಲಿಲ್ಲ, ಹಂಗೆ ಬಿಟ್ಟಿದ್ವಿ. ಅದಾದ್ಮೇಲೆ ಅಣ್ಣ ಊಟಕ್ಕೆ ಬರ್ತಾನೆ. ಊಟಕ್ಕೆ ಬಂದಾಗ ನಾನು ಪೊಲೀಸಿಗೆ ಫೋನ್ ಮಾಡೋದಾಗ ಅವ್ನು CC ಕ್ಯಾಮ್ರಾ ಚೆಕ್ ಮಾಡಿಸ್ತೀನಿ ಅಂತ ಅವ್ನು ಹೋಗ್ತಾನೆ. ನಾವು ಆ ಟೆನ್ಷನ್ ನಾವು ಪೊಲೀಸಿಗೆ ಫೋನ್ ಮಾಡ್ಲಿಲ್ಲ. ಅದಾದ್ಮೇಲೆ ಸಂಜೆ 9:35ಗೆ ನಮ್ಮ ಅಮ್ಮ ಊಟ ಮಾಡ್ತಿರ್ತಾರೆ ಇಲ್ಲೇ. ನಮ್ಮ ಅಪ್ಪ ಬಂದ್ರು, ಹಿಂಗೆ ಡಿಸ್ಕಸ್ ಮಾಡ್ತಿದ್ವಿ. ಅಪ್ಪ ಹಿಂಗೆಲ್ಲ ಹಾಕ್ತಿದೆ ಮಧ್ಯಾಹ್ನದಿಂದ, CC ಕ್ಯಾಮ್ರಾ ಹಾಕ್ಸೋಣ ನಾವು, ನಮಗೆ ಸೇಫ್ ಆಗುತ್ತೆ ಅಂತ ನಾವ್ ಹಿಂಗ್ ಮಾತಾಡುವಾಗ ಕಲ್ಲಲ್ಲಿ ಜಲ್ಲಿ ಕಲ್ಲ ಫುಲ್ ಕಂಪ್ಲೀಟ್ ಮನೆ ಮೇಲೆ ಉಗ್ಗೋಗಿದ್ದು. ಅವ್ರು ಹೇಳ್ತಾರೆ ಇವಾಗ ನಾವು ಪಾನಿಪುರಿ ತಿನ್ನಕ್ ಹೋಗಿದ್ವಿ, ನಮ್ ಪೇರೆಂಟ್ಸ್ ನ ಕರ್ಕೊ ಬರಕ್ ಹೋಗಿದ್ವಿ ಅಂತ. ಈಗ ನಾನೇ ಆಗ್ಲಿ ಹೆಣ್ಮಕ್ಳಿಗೆ ಇಲ್ಲಿ ಈ ರೋಡಲ್ಲಿ ಸೇಫೇ ಇಲ್ಲ. ಹುಡುಗರು ವೀಲಿಂಗ್ ಮಾಡೋದು ಮಧ್ಯಾಹ್ನ ಟೈಮಲ್ಲಿ, ಸಂಜೆ ಟೈಮಲ್ಲಿ ರೇಗಿಸ್ಕೊಂಡು ಹೋಗೋದು, ಹುಡುಗಿರ್ನ ಬೈಕ್ ನ ಎಕ್ಸಿಲೇಟರ್ ಜೋರಾಗಿ ಮಾಡ್ಕೊಂಡು ಹೋಗೋದು. ಹೆಣ್ಮಕ್ಳಿಗೆ ಏನ್ ಸೇಫ್ ಇದೆ? ಈಗ ನನಗೆ ಇದಕ್ಕೆ ಆನ್ಸರ್ ಬೇಕು. ಈಗ ನನ್ಗೆ ಅಂತಲ್ಲ, ಎಲ್ರು ಹೆಣ್ಮಕ್ಳಿದೀವಿ. ಈಗ ನನಗಾಗೋದು ಒಂದೇ, ಬೇರೆ ಹೆಣ್ಮಕ್ಳಿಗಾಗೋದು ಒಂದೇ. ನನ್ ದೃಷ್ಟಿಲಿ ನೋಡಕ್ ಹೋದ್ರೆ ನಾನು ಸ್ವಾರ್ಥಿ ಆಗ್ಬಿಡ್ತೀನಿ. ಎಲ್ರ ದೃಷ್ಟಿಲಿ ನೋಡಿದ್ರೆ ನನಗೆ ಇಲ್ಲಿ ವುಮೆನ್ಸ್ ಹಾಸ್ಟೆಲ್ ಬೇರೆ, ವುಮೆನ್ಸ್ ಹಾಸ್ಟೆಲ್ ಇದೆ ಮ್ಯಾಮ್. ಅಲ್ಲಿ ಬಸವನಹಳ್ಳಿ ಕಾಲೇಜ್ ಮಧ್ಯಾಹ್ನ ಟೈಮ್ ಊಟಕ್ಕೆ ಬರುವಾಗ ಬೈಕಲ್ಲಿ ಸ್ಪೀಡ್ ಆಗಿ ಹೋಗೋದು. ಮತ್ತೆ ನಂಬರ್ ಪ್ಲೇಟ್ ಇರಲ್ಲ ಗಾಡಿಗಳಿಗೆ, ಎಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ಮಾಡಿಫಿಕೇಶನ್ ಮಾಡಿಸ್ಕೊಂಡು, ಮುಖ ಅಂತ ತೋರ್ಸಲ್ಲ, ಮಾಸ್ಕ್ ಹಾಕ್ತಾರೆ, ಹ್ಯಾಟ್ ಹಾಕೊಂಡ್ ಬರ್ತಾರೆ, ಫುಲ್ ದಾಡಿ ಬಿಡ್ಕೊಂಡು. ಕೊರ್ಕಿಗಳು ಆತರ ಬಿಹೇವ್ ಮಾಡಲ್ಲ, ಹೆಣ್ಮಕ್ಳ ಹತ್ರ ಅಷ್ಟು ವರ್ಸ್ಟಾಗಿ ಬಿಹೇವ್ ಮಾಡ್ತಾರೆ. ಕೆಟ್ಟದಾಗಿ ನೆನ್ನೆ ನನಗೂ ನಮ್ಮ ಅಮ್ಮಗೂ ಬೈಕೊಂಡು ಹೋಗಿದ್ದಾರೆ ಕೆಟ್ಟದಾಗಿ. ಆಮೇಲೆ ನಾವು ನೆನ್ನೆ ಸಂತೋಣಂಗ ಅಲ್ಲಿ ಅಣ್ಣ ಇಟ್ಕೊಳ್ಳಿ ಅವ್ರನ್ನ, ಅದಕ್ಕೆ ಅಲ್ಲಿ ಶಾಮಣ್ಣ ಅವರೆಲ್ಲ ಇಟ್ಕೊಂಡಿದ್ದಾರೆ ಅಷ್ಟೇ. ಈಗ ಅವ್ರ ಮೇಲೆ ಏನಕ್ಕೆ FIR ಹಾಕಿದ್ರು? ಈಗ ನಮ್ ಸಪೋರ್ಟಿಗೆ ಬಂದಿದ್ದಾರೆ ಅಷ್ಟೇ, ಅವ್ರ ಮೇಲೆ FIR ಹಾಕಿದ್ರು? ನಮಗೆ ಅದು ಬೇಕು. ಸಪೋರ್ಟ್ ಮಾಡಕ್ ಬಂದವ್ರ ಮೇಲೆ FIR ಹಾಕ್ತಾರೋ ಅಂತಂದ್ರೆ ಪೊಲೀಸರಾದ್ರೂ ಇದ್ದವ್ರು ಏನ್ ಪ್ರಯೋಜನ? ಫೋನ್ ಮಾಡಿದ್ರೆ ತಕ್ಷಣ ಬರಲ್ಲ, ಒಬ್ರು ನೈಟ್ ಹೊತ್ತು ಬೀಟ್ ಹೊಡಿಯಲ್ಲ. ಇಲ್ಲಿ ಹೆಣ್ಮಕ್ಳಿಗೆ ಏನ್ ಸೇಫ್ ಇದೆ ಹಂಗಾದ್ರೆ? ಕಾಲೇಜ್ ಹತ್ರ ಕಾಲೇಜ್ ಟೈಮಲ್ಲೂ ಒಬ್ರು ಪೊಲೀಸ್ ಓಡಾಡಲ್ಲ ಇಲ್ಲಿ. ಬೇರೆ ಎಲ್ಲ ಹಾಗಾದ್ಮೇಲೆ ಬರ್ತಾರಲ್ಲ, ಹಾಗಾದ್ಮೇಲೆ ಬರೋದಕ್ಕೆ ಅವರೇ ಬೇಕಾ? ನಾವೇ ಮಾಡ್ತೀವಿ. ಒಂದೊಂಟಿಗೆ ನಾವ್ ಎಷ್ಟು ಸತಿ ಫೋನ್ ಮಾಡಿದೀವಿ, ಒಬ್ರು ರೆಸ್ಪಾನ್ಸ್ ಮಾಡ್ತಾರೆ ಮತ್ತೆ ವಾಪಸ್ ಬರಲ್ಲ. ಎಷ್ಟು ಫೋನ್ ಮಾಡ್ತೀವಿ ಅಂತಂದ್ರೆ, ನೆನ್ನೆ ನಮ್ಗೆ ನಮ್ ದುರದೃಷ್ಟಕ್ಕೆ ಸಂತೋಷನೂ ಇಲ್ಲ ಅಂತಂದ್ರೆ ನಮಗೆ ಅವ್ರು ಸಿಕ್ಕನೇ ಇರ್ಲಿಲ್ಲ, ಓಡೋಗೋರು. ಎಲ್ಲೆಲ್ಲಿ CC ಕ್ಯಾಮ್ರಾ ಇದೆ ಎಲ್ಲ ಚೆಕ್ ಮಾಡಿಸಿದೀವಿ. ವಿತ್ ನಾವು ಪ್ರೂಫ್ ನ ನಾವು ಪೊಲೀಸರಿಗೆ ಸಬ್ಮಿಟ್ ಮಾಡಿದೀವಿ. ನಮಗೆ ಇಷ್ಟೇ ನಾವು ಕೇಳೋದು, ನನಗೆ ಹೆಣ್ಮಕ್ಳಿಗೆ ಅಂತಲ್ಲ ಎಲ್ರಿಗೂ ಸೇರಿಸಿ ನಾನು ಹೇಳ್ತಿರೋದು, ಹೆಣ್ಮಕ್ಳಿಗೆ ರಕ್ಷಣೆ ಬೇಕು. ಹುಡುಗರು ಯಾರ್ಯಾರು ಬಿಲೋ 18 ಯಾರ್ಯಾರು ಬೈಕ್ ಓಡಿಸ್ತಾರೆ ಅವ್ರನ್ನೆಲ್ಲ ಸೀಸ್ ಮಾಡಿಸ್ಬೇಕು. ಈಗ ಅವ್ರು ಹಿಡ್ದಿದ್ದವ್ರು ಇಲ್ಲಿ ಫೀಲಿಂಗ್ ಮಾಡೋದು ಏನ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವುಮೆನ್ಸ್ ಹಾಸ್ಟೆಲ್ ಇರೋದ್ರಿಂದ ನೂರಾರು ಹೆಣ್ಮಕ್ಳು ಇಲ್ಲಿ ದಿನನಿತ್ಯ ಓಡಾಡ್ತಿರ್ತಾರೆ. ಈಗ ಅವಶ್ಯಕತೆ ಏನಿದೆ? ಫೀಲಿಂಗ್ ಹೊಡಿಬೇಕಾ? ಹೊಡ್ಕೊಳ್ಳಿ ಬೇರೆ ಕಡೆ. ಹೆಣ್ಮಕ್ಳಿನ ಜಾಗದಲ್ಲಿ ಏನು ಸಮಸ್ಯೆ ಬೇಕಲ್ಲ ಸರ್? ಯಾಕೆ ಪೊಲೀಸ್ ಈಗ ನಾನ್ ನೋಡ್ದಂಗೆ ನಮ್ಮ ವಿಜಯಪುರದಲ್ಲಿ ಮೊನ್ನೆ ಇನ್ಸಿಡೆಂಟ್ ಆದ್ಮೇಲೆ ಒಂದು ಜಿಪ್ ಬಂತು, ಆಯ್ತು, ಅಲ್ಲಿ ಬಿಡು ನೀವೇ ಪ್ರತಿ ನಮ್ಮ ಮನೆ ನಮ್ಮ ಪೊಲೀಸ್ ಅಂತ ಮಾಡಿದೀರಾ, ಒಂದೆಲ್ಲ ಸ್ಟಿಕ್ಕರ್ ಹಾಕೋದ್ರು. ಅದಾದ್ಮೇಲೆ ಮೊನ್ನೆ ಇನ್ಸಿಡೆಂಟ್ ಆದ್ಮೇಲೆ ಒಂದು ಮೀಟಿಂಗ್ ನಾವು ಬರ್ತಾ ಇಲ್ಲ ಸರ್, ಅಲ್ಲಿ ಹೇಳಿದ್ವಿ ಬರ್ರಿ, ಅವ್ರಿಗೆ ಕಳ್ಸಿರ್ತಾರೆ, ಬರ್ರಿ ಬರ್ರಿ.